ಸಾರಿ ತಾಂಡವ್, ನನ್ನ ಕೈಲಿ ನಿಮ್ಗೇನು ಹೆಲ್ಪ್ ಮಾಡಕ್ ಸಾಧ್ಯ ಅಲ್ಲ. ಕನಿಕಾ, ನೀನೇ ಹೀಗೆ ಹೇಳಿದ್ರೆ ಕನಿಕಾ? ಇನ್ವೆಸ್ಟರ್ಸ್ ಬೇರೆ ಯಾರೂ ಸಿಗ್ತಿಲ್ಲ. ಹೀಗೆ ಆದ್ರೆ ಪ್ರಾಜೆಕ್ಟ್ ಗತಿ ಏನು? ಭಾಗ್ಯ, ಕೇಳ್ ನಿನ್ ಮಗನ್ನ ಯಾಕೆ ಹೀಗ್ ಮಾಡ್ದ ಅಂತ. ನಾನು ಆ ಪ್ರಿನ್ಸಿಪಾಲ್ಗೆ ಎಷ್ಟು ಮಸ್ಕ ಹೊಡೆದ್ರು ಅವ್ರು ಒಪ್ಪಕ್ಕೆ ತಯಾರಿಲ್ಲ ಅಂತೀನಿ. ಅವ್ರದ್ದು ಒಂದೇ ವಾದ, ಆ ಹುಡುಗಂಗೆ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನೀವೇನ್ ಮಾಡ್ತಿದ್ರಿ? ಇದಕ್ ನನ್ನ ಹತ್ರ ಉತ್ತರ ಇದೆಯಾ? ಇಲ್ಲ ತಾನೆ? ಅವ್ರು ಕೇಳಿರೋದ್ರಲ್ಲೂ ಸರಿಯಾಗಿದೆ ತಾನೆ? ಹೆಂಗು ಹೊಡೆದಿದ್ದಾನೆ ಗೊತ್ತಾ ಭಾಗ್ಯ, ಇವನು ಆ ಮಗು ಬಾಯಲ್ಲಿ ರಕ್ತ ಬರ್ತಿದೆ. ಆ ಇವನು ಫ್ರೆಂಡ್ಶಿಪ್ಸ್ ಎಲ್ಲ ಇದಾರಲ್ಲ, ಅವ್ರು ಹೇಳಿದ್ರಲ್ಲ ಹಿಂಗ್ ಹೊಡೆದಂತ. ಏನೋ ತನ್ಮ ಇದು, ಯಾಕೆ ಹೀಗೆಲ್ಲ ಮಾಡ್ದ? ನನ್ನ ಸ್ಕೂಲಿಂದ ಡಿಬಾರ್ ಏನಾದ್ರು ಮಾಡಿದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ಆಮೇಲೆ ಯಾವ ಸ್ಕೂಲಲ್ಲೂ ನನ್ನ ಸೇರ್ಸ್ಕೊಳ್ಳೋದಿಲ್ಲ. ಅಕ್ಕ ಸುಮ್ನೆ ಇರು, ನೀ ನನ್ಗೇನು ಹೇಳಕ್ ಬರ್ಬೇಡ. ಏಯ್, ಯಾಕೆ ಹೇಳ್ಬಾರ್ದು? ಅವಳು ನಿನ್ ಅಕ್ಕ, ಅವಳಿಗೆ ನಿನಗ್ ಬುದ್ಧಿ ಹೇಳೋ ಅಧಿಕಾರ ಇದೆ. ಇಷ್ಟಕ್ಕೂ ನೀನ್ ಮಾಡಿದ್ ಸರಿನಾ? ಅವ್ನ್ ತಪ್ಪು ಮಾಡಿದ್ ಸರಿನಾ? ಅವ್ನ್ ಏನೇನ್ ಮಾತಾಡ್ದ ಗೊತ್ತಾ? ಅವನೇನಾದ್ರೂ ಮಾಡ್ಲಿ ಕಣ, ನೀನ್ ಹೋಗಿ ನಿಮ್ ಟೀಚರ್ ಹತ್ರ ಹೇಳ್ಬೇಕಾಗಿತ್ತು. ಅದನ್ ಬಿಟ್ಟು ನೀನ್ ಯಾಕೆ ಹೊಡೆಯಕ್ ಹೋದೆ ಅವನಿಗೆ? ಅಜ್ಜಿ, ತಪ್ಪು ಮಾಡ್ದವ್ರಿಗೆ ಶಿಕ್ಷೆ ಕೊಡ್ಬೇಕು ತಾನೆ, ಅದಕ್ಕೆ ಹೊಡ್ದೆ. ಅದಕ್ಕೆ ಅಲ್ವಾ ನಾನ್ ಬಾಕ್ಸಿಂಗ್ ಕಲಿತಿರೋದು. ಕೇಳಿಸ್ಕೊಂಡ್ಯಾ? ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಕ್ಕೆ ನೀನ್ ಯಾರು ಅಂತೀನಿ. ಇಷ್ಟಕ್ಕೂ ನಿನಗೆ ಬಾರ್ಸಿಂಗ್ ಕಲ್ಸಿರೋದು ಎಲ್ಲಾರ್ಗು ಬಾರಿಸ್ಲಿ ಅಂತನಾ? ಹೌದು, ಅದಕ್ಕೆ ಕಲಿತಿರೋದು. ಏನಿವಾಗ? ತನ್ಮಯ್, ಮಾತ್ ಎಲ್ಲಿಂದ ಎಲ್ಗೋ ಹೋಗ್ತಿದೆ. ಅಜ್ಜಿ ಮೇಲೆ ಜೋರಾಗಿ ಮಾತಾಡ್ತೀಯ ನಿನ್ನ. ಭಾಗ್ಯ, ಭಾಗ್ಯ ಬಿಡೀಗ, ಸುಮ್ನೆ ಮನಸ್ಸನ್ನ ಹಾಳು ಮಾಡ್ಕೋಬೇಡಿ. ಬನ್ನಿ ಊಟಕ್ಕೆ ಹೋಗೋಣ ಎಲ್ರು. ಭಾಗ್ಯ, ಊಟಕ್ಕೆ ರೆಡಿ ಮಾಡು, ನಾನ್ ನಿಮ್ಮ ಮಾವನ ಕರ್ಕೊಂಡ್ ಬರ್ತೀನಿ. ನಂಗ್ ಊಟ ಬೇಡ. ಯಾಕೆ ಊಟ ಬೇಡ? ನಂಗ್ ಕೋಪ ಬಂದಿದೆ. ಕೋಪನಾ? ಯಾಕೆ? ಯಾಕಂದ್ರೆ ನೀನು ಅಜ್ಜಿ ಹೋಗಿ ಆದಿ ಅಂಕಲ್ನ ಮೀಟ್ ಮಾಡ್ಕೊಂಡ್ ಬಂದಿದ್ದೀರಾ, ನನ್ನ ಕರ್ಕೊಂಡ್ ಹೋಗ್ಲಿಲ್ಲ ಅಲ್ವಾ? ಅವ್ರನ್ನ ಮೀಟ್ ಆಗ್ಬೇಕು ಅಂತ ಹೇಳಿದ್ದೆ ತಾನೆ ನಾನು, ಆದ್ರೂ ಕರ್ಕೊಂಡ್ ಹೋಗ್ಲಿಲ್ಲ. ಅದಕ್ಕೆ ನಂಗೆ ಕೋಪ ಬಂದಿದೆ. ಅಷ್ಟೇ ತಾನೆ, ಮೀಟ್ ಮಾಡಿಸ್ತೀನಿ ಬಿಡು. ಮಾಡಿಸ್ತೀನಿ ಅಲ್ಲ, ಮಾಡಿಸ್ಲೇಬೇಕು. ಆಯ್ತಾಯ್ತು, ಕೋಪ ಬರುತ್ತೆ ನೋಡಿ ಇದಕ್ಕೆ. ಏನು ಫ್ರೆಂಡ್ನ ಮೀಟ್ ಮಾಡ್ಬೇಕು ಅಷ್ಟೇ ತಾನೆ ಭಾಗ್ಯ? ಸಾಕಾಯ್ತು, ನಿನ್ ಕಿರ್ಚದ ಅವ್ರಿಗೆ ಇಲ್ಲಿಂದಾನೆ ಕೇಳುತ್ತಷ್ಟೇ. ಬಾ ಊಟಕ್ಕೆ. ಸಾರಿ ತಾಂಡವ್, ನನ್ನ ಕೈಲಿ ನಿಮ್ಗೇನು ಹೆಲ್ಪ್ ಮಾಡಕ್ ಸಾಧ್ಯ ಅಲ್ಲ. ಕನಿಕಾ, ನೀನೇ ಹೀಗೆ ಹೇಳಿದ್ರೆ ಕನಿಕಾ? ಇನ್ವೆಸ್ಟರ್ಸ್ ಬೇರೆ ಯಾರೂ ಸಿಗ್ತಿಲ್ಲ. ಹೀಗೆ ಆದ್ರೆ ಪ್ರಾಜೆಕ್ಟ್ ಗತಿ ಏನು? ಕನಿಕಾ, ನಾನು ನಿನ್ಗೆ ಅಷ್ಟೊಂದು ಹೆಲ್ಪ್ ಮಾಡಿದೀನಿ, ನನ್ಗೋಸ್ಕರ ನೀನ್ ಒಂದೇ ಹೆಲ್ಪ್ ಮಾಡೋದಕ್ಕಾಗಲ್ವಾ? ನೋಡು ಶ್ರೇಷ್ಠ, ಐ ರಿಯಲಿ ವಾಂಟೆಡ್ ಟು ಹೆಲ್ಪ್ ಯು, ಬಟ್ ಪ್ರಾಬ್ಲಮ್ ಏನಂದ್ರೆ ನನ್ನ ಕೈಲಿ ಏನೂ ಅಥಾರಿಟಿ ಇಲ್ಲ. ಕಂಪನಿ ಈಗ ಬ್ರೋ ಹೆಸರಲ್ಲಿದೆ. ಸೊ ಬ್ರೋಗ್ ಏನೇ ಹೇಳಿದ್ರು ಕನ್ವಿನ್ಸ್ ಆಗಲ್ಲ. ನೀವು ಬೆಟರ್ ಬೇರೆ ಆಪ್ಷನ್ ಹುಡ್ಕೊಳ್ಳಿ. ನೀನು ಅವಳನ್ನ ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳ್ದೆ, ಎದ್ದು ಹೋಗ್ತಿದ್ದಾಳೆ. ವೇಟ್ ಕನಿಕಾ, ಕೂತ್ಕೋ. ಕನಿಕಾ ಪ್ಲೀಸ್ ಇದ್ದ. ಕನಿಕಾ, ಈ ಕಂಪನಿ ಆದಿಯವ್ರ ಕೈಲಿದೆ, ಅದಕ್ಕೆ ನಿನ್ಗೇನು ಮಾಡಕ್ ಆಗ್ತಿಲ್ಲ ಅಂತ ಹೇಳ್ದ್ಯಲ್ಲ. ಬೈ ಚಾನ್ಸ್ ಕಂಪನಿ ನಿನ್ ಕೈಗೆ ಬಂದ್ರೆ ನೀನ್ ನಮ್ಗೆ ಹೆಲ್ಪ್ ಮಾಡ್ತೀಯಾ? ಏನಂದ? ಎಸ್ ಕನಿಕಾ, ಅವಾಗ ಅಥಾರಿಟಿ ನಿನ್ ಕೈಲಿ ಇರುತ್ತಲ್ವಾ, ಅವಾಗ ನೀನ್ ಯಾರನ್ನೂ ಕೇಳ್ದೆ ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ಸ್ ತಗೋಬಹುದು.
ಬಟ್ ನನ್ ಕೈಗೆ ಕಂಪ್ನಿ ಹೇಗ್ ಬರುತ್ತೆ? ಡ್ಯಾಡ್ ಬ್ರೋನ ತುಂಬಾ ನಂಬ್ತಾರೆ. ಯಾವ್ದೇ ಕಾರಣಕ್ಕೂ ಕಂಪ್ನಿನ ನನ್ ಕೈಗೆ ಬಿಟ್ಕೊಡಲ್ಲ. ಈ ಸಣ್ಣ ಪುಟ್ಟ ಗೋಲ್ಮಾಲ್ ಮಾಡಿರೋದೇ ಅದರಿಂದ ಹೇಗ್ ತಪ್ಪಿಸ್ಕೊಳ್ಳಿ ಅಂತ ಒದ್ದಾಡ್ತಿದ್ದೆ ನಾನು. ಈ ಶ್ರೇಷ್ಠ ಮನ್ಸ್ ಮಾಡಿದ್ರೆ ಜಸ್ಟ್ 1 ವಾರದಲ್ಲಿ ನಿನ್ನ ಆ ಕಂಪನಿಗೆ CEO ಮಾಡ್ತೀನಿ. ಜೋಕಾ? ಕನಿಕಾ, ನಾನು ಸುಮ್ಮನೆ ಹೇಳ್ತಾ ಇಲ್ಲ, ತುಂಬಾ ಯೋಚನೆ ಮಾಡೇ ಹೇಳ್ತಾ ಇರೋದು. ನೀನ್ ಕೇಳ್ತೀಯ ಅಂದ್ರೆ ನನ್ನ ಹತ್ರ ತುಂಬಾ ಒಳ್ಳೆ ಐಡಿಯಾ ಇದೆ. ಕಂಪನಿ CEO ಆಗ್ತೀನಿ ಅಂದ್ರೆ ಏನ್ ಬೇಕಾದ್ರೂ ಹೇಳು, ಕೇಳ್ತೀನಿ. ನಿಮ್ಮ ಅಣ್ಣ ಈಗ ರೆಗ್ಯುಲರ್ ಆಗಿ ಆಫೀಸ್ಗೆ ಹೋಗ್ತಾ ಇಲ್ಲ ತಾನೆ? ಹೌದು. ಅದಕ್ಕೆ ರೀಸನ್ ಅವ್ರು ಡಿಪ್ರೆಷನ್ ಅಲ್ಲಿ ಇದ್ದಾರೆ ಅಂತ. ಅಫ್ಕೋರ್ಸ್. ಇದೇ ಕನಿಕಾ ನಮಗ್ ಬಂಡವಾಳ. ಎಸ್ ಕನಿಕಾ, ಕಂಪನಿಲಿ ಕೆಲಸ ಮಾಡೋ ಕ್ಲೈಂಟ್ ಸ್ಟಾಫ್ ಎಲ್ರಿಗೂ ನಮ್ಮ ಆದಿ ಬ್ರೋಗೆ ಮೆಂಟಲ್ ಹೆಲ್ತ್ ಸರಿ ಇಲ್ಲ ಅಂತ ಹೇಳು. ಅವರು ಮಾನಸಿಕವಾಗಿ ಕುಗ್ಗೋಗಿದ್ದಾರೆ ಅಂತ ಸ್ಪ್ರೆಡ್ ಮಾಡ್ಬಿಡು. ಆಗ ಇನ್ವೆಸ್ಟರ್ಸ್ ಎಲ್ರಿಗೂ ಭಯ ಆಗುತ್ತೆ. ಮೆಂಟಲಿ ಅನ್ಹೆಲ್ದಿ ಆಗಿರೋ ಜೊತೆಲಿ ಯಾರು ಬಿಸ್ನೆಸ್ ಮಾಡೋದಕ್ಕೆ ಬರಲ್ಲ. ಎಲ್ರೂ ಹಿಂದೇಟ್ ಹಾಕ್ತಾರೆ. ಆಗ ಬಿಸ್ನೆಸ್ಗೆ ಎಫೆಕ್ಟ್ ಆಗತ್ತೆ. ಆಗ ಕಾಮತ್ ಸರ್ ಕೂಡ ನಿಮ್ ಬ್ರೋನ ಆ ಪೊಸಿಷನ್ ಇಂದ ತೆಗಿಬೇಕಾಗತ್ತೆ. ಅದರ್ವೈಸ್ ಅವ್ರು ಇಷ್ಟು ವರ್ಷ ಕಷ್ಟಪಟ್ಟು ಕಟ್ಟಿರೋ ಕಂಪ್ನಿ ಬಿದ್ದು ಹೋಗುತ್ತೆ. ಆಗ ಅವ್ರ ಮುಂದೆ ಇರೋ ಆಪ್ಷನ್ ಯಾರು? ಅದು ಬೇರೆ ಯಾರು ಅಲ್ಲ ಕನಿಕಾ, ಅದು ನೀನೆ. ಆದಿ ಅವ್ರ ಕೈಲಿ ಕಂಪನಿನ ಹ್ಯಾಂಡಲ್ ಮಾಡೋದಕ್ಕೆ ಆಗೋದೇ ಇಲ್ಲ. ಅವ್ರು ಪೂರ್ತಿ ಕುಗ್ಗೋಗಿದ್ದಾರೆ ಅನ್ನೋ ತರ ಎಲ್ರಿಗೂ ಇಂಪ್ರೆಷನ್ ಬರೋ ತರ ಮಾಡು. ಆಗ ಅವ್ರ ಜಾಗ ಖಾಲಿ ಆಗುತ್ತೆ. ಆ ಜಾಗಕ್ಕೆ ನೀನ್ ಬಂದ್ ಕೂತ್ಕೊ. ವಾಟ್ ಯು ಸೇ ಕನಿಕಾ? ಕಿಶನ್, ಇದ್ಯಾಕೋ ಇಷ್ಟೊತ್ತಲ್ಲಿ ವರ್ಕೌಟ್ ಮಾಡ್ತಿದ್ಯಾ? ನಾನೊಂಥರ ಹಾಗೆ, ನನಗೆ ತುಂಬಾ ಸ್ಟ್ರೆಸ್ ಆದಾಗ, ಮನ್ಸಿಗೆ ಬೇಜಾರಾದಾಗ ಈ ತರ ವರ್ಕೌಟ್ ಮಾಡ್ತೀನಿ. ಅವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ನಿನ್ ಬೇಜಾರಾಗೋದಕ್ಕೂ ನೀನ್ ವರ್ಕೌಟ್ ಮಾಡೋದಕ್ಕೂ ಏನಪ್ಪಾ ಸಂಬಂಧ? ಸಂಬಂಧ ಇದೆ. ಈ ತರ ವರ್ಕೌಟ್ ಮಾಡೋದ್ರಿಂದ ಬ್ರೈನ್ ಅಲ್ಲಿ ಒಂದು ಡೊಪೋಮಿನ್ ಅಂತ ಒಂದು ರಿಲೀಸ್ ಆಗುತ್ತೆ. ಡೊಪೋಮಿನ್ ಅಂತಂದ್ರೆ ಏನ್ ಗೊತ್ತಾ? ಡೊಪಮಿನೋ ಡಾಲ್ಫಿನೋ ನಂಗೆ ಅದೆಲ್ಲ ಗೊತ್ತಿಲ್ಲ. ನನ್ಗಂತೂ ಐಸ್ ಕ್ರೀಮ್ ತಿಂದ್ರೆ ಸ್ಟ್ರೆಸ್ ಬಸ್ಟ್ ಆಗುತ್ತೆ. ಅಣ್ಣಂಗೆ ಹೀಗೆಲ್ಲ ಆಯ್ತಲ್ಲ ಅಂತ ಬೇಜಾರಾಗ್ತದೆ ಪೂಜಾ. ಕಿಶನ್, ನೀನ್ ಅವ್ರಿಗೆ ಧೈರ್ಯ ಹೇಳ್ಬೇಕು ಕಣೋ. ಅದ್ಬಿಟ್ಟು ನೀನೇ ಹೀಗೆ ಸ್ಟ್ರೆಸ್ ಮಾಡ್ಕೊಂಡ್ರೆ ಹೇಗೆ? ನನಗೆ ಧೈರ್ಯ ಸಾಕಾಗ್ತಿಲ್ಲ, ಇನ್ನು ಅವನಿಗೆ ಹೇಗೆ ಹೇಳಿ? ಅವ್ನು ನಮ್ ತರ ಅಲ್ಲ ಪೂಜಾ, ತುಂಬಾ ಸೂಕ್ಷ್ಮ, ತುಂಬಾ ಎಮೋಷನಲ್. ಆದ್ರೂ ನಿಮ್ಮ ಅಣ್ಣಂಗೆ ಎಷ್ಟು ಪ್ಯೂರ್ ಲವ್ ಅಲ್ವಾ? ಅವ್ರಿಗೆ ಬ್ರೇಕಪ್ ಆಗಿ ಎಷ್ಟೋ ವರ್ಷ ಆಗಿದೆ, ಅಂದ್ರೂ ಅದೇ ನೆನ್ಪಲ್ಲಿದಾರಲ್ವಾ? ಹೌದು ಪೂಜಾ, ಅವ್ನು ಬೇರೆಯವ್ರ ತರ ಟೈಮ್ ಪಾಸಿಗೆ ಲವ್ ಮಾಡಿದವನಲ್ಲ. ಅಂದ್ರೆ ನೀನ್ ಟೈಮ್ ಪಾಸಿಗೆ ಲವ್ ಮಾಡಿದ? ಟೈಮ್ ಪಾಸಿಗೆ ಲವ್ ಮಾಡಿದ್ರೆ ನಿನ್ನ ಮದ್ವೆ ಆಗ್ತೀನ? ಹ್ಮ್. ಅದೆಲ್ಲ ಬಿಡು ಪೂಜಾ. ಇವಾಗ ಅಣ್ಣನ್ನ ಆ ಟೆನ್ಷನ್ ಇಂದ ಆಚೆ ತರಬೇಕು. ಅದಕ್ಕೆ ನಾನೊಂದು ಐಡಿಯಾ ಕೊಡು. ಒಂದ್ ಕೆಲ್ಸ ಮಾಡು, ನಿಮ್ ಅಣ್ಣನ್ ಕರ್ಕೊಂಡ್ ಬಂದು ವರ್ಕೌಟ್ ಮಾಡ್ತೀನಿ. ತಲೆ ಇಲ್ದೆ ಮಾತಾಡ್ಬೇಡ ಪೂಜಾ. ಬೇಜಾರಲ್ಲಿರೋರ್ನ ಕರ್ಕೊಂಡ್ ಬಂದು ವರ್ಕೌಟ್ ಮಾಡೋಣಕ್ಕಾಗತ್ತಾ? ಈಗ ನೀನ್ ಮಾಡ್ತಿರೋದೇನು? ನಾನ್ ಬೇರೆ, ಅಣ್ಣ ಬೇರೆ. ಒಂದ್ ಕೆಲ್ಸ ಮಾಡೋಣ, ಐಸ್ ಕ್ರೀಮ್ ತಂದ್ಕೊಡೋಣ. ಪೂಜಾ, ಐಸ್ ಕ್ರೀಮ್ ತಿಂದ ತಕ್ಷಣ ಅವ್ನ್ ಸ್ಟ್ರೆಸ್ ರಿಲೀಸ್ ಆಗೋದಕ್ಕೆ ಅವ್ನ್ ನಿನ್ ತರ ಚೈಲ್ಡ್ ಅಲ್ಲ, ನಮ್ಮ ಅಣ್ಣ. ಹಲೋ, ಮನ್ಸಿಗೆ ಇಷ್ಟ ಆಗಿರೋದ್ನ ತಿಂದ್ರೆ ಆಗ್ಲೂ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ಗೊತ್ತಾ? ಐಸ್ ಕ್ರೀಮು ನಿನಗಿಷ್ಟ ಇರ್ಬೋದು ಪೂಜಾ, ಅಣ್ಣ ಹೇಳಿದ್ನಾ ನನ್ಗಿಷ್ಟ ಅಂತ. ಅದು ನಿಜಾನೇ. ಹಾ, ಒಂದ್ ಕೆಲ್ಸ ಮಾಡೋಣ, ಹಾಡ್ ಹೇಳಕ್ ಹೇಳಲ್ವಾ?
ಇಲ್ಲ ಪಕ್ಕ ವರ್ಕ್ ಆಗುತ್ತೆ ಕಣೋ. ಅಂತ್ಯಾಕ್ಷರಿ ಆಡೋಣ ಅಂತ ಕರೆಯೋಣ. ಹಾಡ್ ಹಾಡ್ತಾ ಹಾಡ್ತಾ ಅವ್ರು ಇನ್ವಾಲ್ವ್ ಆಗಿ ಎಲ್ಲ ಮರ್ತ್ಬಿಡ್ತಾರೆ. ನೀರೇ ಇಳಿದೇ ಇರೋ ಗಂಟ್ಲಿಗೆ ಕಡುಬನ್ನ ತಂದು ತೂರ್ಕಿದ್ರಂತೆ. ಅವ್ನು ಮಾತಾಡೋಕ್ಕೆ ಒದ್ದಾಡ್ತಿದ್ದಾನ ಕಣೆ, ಅಂತದಲ್ಲಿ ಹಾಡು ಹೇಳ್ತಾನ? ಸರಿ ಬಿಡು. ಡ್ಯಾನ್ಸ್ ಮಾಡಕ್ಕಿಲ್ಲನ್ವಾ? ನಾವು ಜೊತೆಗೆ ಸೇರಿ ಡ್ಯಾನ್ಸ್ ಮಾಡೋಣ. ಪೂಜಾ, ಅಣ್ಣಂಗೆ ಸ್ಟ್ರೆಸ್ ಆದ್ರೆ ಅವ್ನು ಕೂತಿದ್ದ ಜಾಗದಿಂದ ಎದ್ದೇಳಲ್ಲ, ರೂಮಿಂದ ಆಚೆ ಬರಲ್ಲ. ಅಂತದ್ರಲ್ಲಿ ಡ್ಯಾನ್ಸ್ ಮಾಡ್ತಾನೇನೆ. ಹಾಗಿದ್ರೆ ಒಂದ್ ಕೆಲ್ಸ ಮಾಡೋಣ, ಯಾವ್ದಾದ್ರು ಒಳ್ಳೆ ಮೂವಿ ಕರ್ಕೊಂಡು ಹೋಗೋಣ. ಪೂಜಾ, ಅವ್ನ ರೂಮಿಂದಾನೇ ಆಚೆ ಬರ್ತಾ ಇಲ್ಲ, ಅಂತದ್ರಲ್ಲಿ ಮೂವಿಗೆ ಏನ್ ಕರ್ಕೊಂಡು ಹೋಗೋದು? ಟೆಡಿ ಬೇರ್ ಗಿಫ್ಟ್ ಕೊಟ್ಬಿಡೋಣ. ಟೆಡ್ಡಿ ಬೇರ್ನ ತಪ್ಕೊಂಡು ಮಲಗೋದಕ್ಕೆ ಅವನೇನ್ ಹುಡುಗಿನಾ? ಹೋಗಿ ಹೋಗಿ ನಿನ್ನ ಹತ್ರ ಐಡಿಯಾ ಕೇಳ್ತಿದ್ದೀನಲ್ಲ ನಾನು. ಅಯ್ಯೋ ಹೋಗೋ, ನಿನಗೆ ಐಡಿಯಾ ಕೊಟ್ಟು ಕೊಟ್ಟು ನನಗ್ ತುಂಬಾ ಸ್ಟ್ರೆಸ್ ಆಗ್ತಿದೆ ಈಗ. ನಡಿ, ನಂಗೆ ಐಸ್ ಕ್ರೀಮ್ ಕೊಡ್ಸು. ಹೋಗೋ. ಆದಿ ಅವ್ರಿಗೆ ಫೋನ್ ಮಾಡ್ಲೋ ಬೇಡವೋ? ಬೇಡ, ಪಾಪ ಮಲ್ಗಿರ್ಬೋದು ಅನ್ಸುತ್ತೆ. ಮಲ್ಗಿ ರೆಸ್ಟ್ ಮಾಡ್ಲಿ. ಏನು ಮಾಡಲಿ? ಪಿಕ್ ಮಾಡಲೋ ಬೇಡವಾ? ಕಟ್ಟಾಗೋಯ್ತಲ್ಲ. ಛೇ, ಹಲೋ. ನೀವೇನು ಹೇಳೋದ್ ಬೇಡ. ಮಾತ್ರೆ ತಗೊಂಡ್ರಾ ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ. ಮಾತ್ರೆ ತಗೊಂಡ್ರಾ? ತಗೊಂಡೆ. ಸರಿ, ಹಾಗಾದ್ರೆ ಚೆನ್ನಾಗಿ ರೆಸ್ಟ್ ಮಾಡಿ. ಗುಡ್ ನೈಟ್.